ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಹ ನಿಮ್ಮ ಒಂದು ಜೀವನದಲ್ಲಿ ರಾಯರು ನಿಮ್ಮ ಒಂದು ಈ ವರ್ಷದಲ್ಲಿ ನೀವೇನೇ ಅಂದ್ಕೊಂಡಿದ್ರು ಸಹ ಎಲ್ಲ ಇಷ್ಟಾರ್ಥಗಳು ಕೋರಿಕೆಗಳು ನೆರವೇರಲಿ ಅಂತ ರಾಯರಲ್ಲಿ ನಾನು ಸಹ ಕೇಳಿಕೊಳ್ಳುತ್ತಾ ಸ್ನೇಹಿತರೆ, ಇವತ್ತು ಬನ್ನಿ ನನ್ನ ಒಂದು ಹೊಸ ವರ್ಷದ ಮೊದಲನೇ ವಿಡಿಯೋ ರಾಯರದ್ದೇ ಆಗಿರುತ್ತೆ ಸ್ನೇಹಿತರೆ. ಹೌದು, ರಾಯರ ಒಂದು ಮಂತ್ರಾಕ್ಷತೆ ನೋಡಿ, ಇದು ಮಂತ್ರಾಕ್ಷತೆ ಪೇಪರಲ್ಲಿದೆ ನೋಡಿ. ಅದು ನಿನ್ನೆ ನಾನು ಹೊನ್ನಾಳಿಯಲ್ಲಿರುವಂತಹ 2ನೇ ಮಂತ್ರಾಲಯ ಅಂತ ಕರೆಯಲ್ಪಡುವಂತಹ ಒಂದು ಮಂತ್ರಾಲಯ ರಾಯರ ಒಂದು ಮಠಕ್ಕೆ ಹೋಗಿದ್ವಿ ನಾವು ನಿನ್ನೆ. ಆಗ ಕೊಟ್ಟಿರುವಂತಹ ಮಂತ್ರಾಕ್ಷತೆ ಇದು. ಈ ಒಂದು ಮಂತ್ರಾಕ್ಷತೆಯನ್ನು ನಾನು ತೆಗೆದುಕೊಂಡು, ಈ ಒಂದು ಮಂತ್ರಾಕ್ಷತೆಯ ಮೂಲಕ ನಾವು ರಾಯರು ನಮ್ಮ ಒಂದು ಇಷ್ಟಾರ್ಥಗಳು ಯಾವ ರೀತಿ ನೆರವೇರ್ತವೆ ಇಲ್ವೋ ಏನು ಅನ್ನೋದನ್ನ ಸೂಚನೆಯನ್ನು ನೀಡ್ತಾರಂತೆ. ಹೌದು, ಅದು ಯಾವ ರೀತಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಹೌದು, ರಾಯರು ನಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದ್ರೇ ನಾವು ತಿಳ್ಕೊಬೇಕಾಗುತ್ತೆ. ನಮಗೆ ಏನೇ ಒಂದು ಕಷ್ಟಗಳು ಇದ್ದರೂ ಸಹ ಅವು ನೆರವೇರ್ತವೆ. ರಾಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಒಂದು ಕಷ್ಟಗಳು ಏನೇ ಇದ್ದರೂ ಸಹ ಎಲ್ಲ ಕಡಿಮೆ ಆಗ್ತವೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ರಾಯರು ನಮ್ಮ ಮನೆಯಲ್ಲಿ ನೆಲೆಸೋದೇ ಒಂದು ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು ನೋಡಿ, ಇವತ್ತೆಲ್ಲನೂ ಸಹ ಪೂಜೆ ಎಲ್ಲ ಆಗಿತ್ತು. ಪೂಜೆ ಆದಮೇಲೆ ನಾನು ನಿನ್ನೆ ತಂದಿರುವಂತಹ ಮಂತ್ರಾಕ್ಷತೆಯನ್ನು ತಗೊಂಡು ರಾಯರ ಫೋಟೋದ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿ, ಒಂದು ತುಪ್ಪದ ಬತ್ತಿಯ ಒಂದು ಆರತಿಯನ್ನು ಸಹ ಮಾಡಿಬಿಟ್ಟು ನಾನು ನಾವೇನಾದರೂ ಅಂದ್ಕೊಂಡಿದ್ರೆ ಇಂಥದ್ದು ನೆರವೇರುತ್ತೋ ಇಲ್ವೋ ಅನ್ನೋದನ್ನು ಸೂಚನೆಯ ಮೂಲಕ ತಿಳಿಸಿ ಅಂತ ನಾವು ರಾಯರಲ್ಲಿ ಕೇಳಿಕೊಂಡು, ಒಂದು ಭಕ್ತಿಯಿಂದ ನಾವು ರಾಯರನ್ನ ಪರೀಕ್ಷೆ ಮಾಡೋದಲ್ಲ, ನಮ್ಮ ಭಕ್ತಿಯನ್ನು ನಾವು ಪರೀಕ್ಷೆ ಮಾಡಬೇಕಂತೆ. ಹೌದು, ರಾಯರಲ್ಲಿ ನಾವು ಒಂದು ಲೀನರಾಗಿ ರಾಯರ ಪಾದಕ್ಕೆಲ್ಲ ನಮ್ಮ ಕಷ್ಟನೆಲ್ಲ ಅರ್ಪಿಸ್ಬಿಡ್ಬೇಕಂತೆ. ಆಗ ರಾಯರಿಗೇನೆ ನಾವು ಹೇಳ್ಬೇಕಂತೆ, ಅವ್ರಿಗೆ ಗೊತ್ತಿರುತ್ತಂತೆ ನಮಗೆ ಯಾವಾಗ ಏನನ್ನು ಕೊಡಬೇಕು ಕೊಡಬಾರ್ದು, ನಮಗೆ ಯಾವ ಸಮಯದಲ್ಲಿ ನಮ್ಮ ಕಷ್ಟಗಳು ಕಡಿಮೆ ಆಗಬೇಕು ಆಗಬಾರ್ದು ಅನ್ನೋದೆಲ್ಲನೂ ಸಹ ರಾಯರಿಗೆ ಗೊತ್ತಿರುತ್ತಂತೆ. ನಮಗೆ ಯಾವ್ಯಾವ ಸಮಯದಲ್ಲಿ ಏನನ್ನು ಕೊಡಬೇಕು ಅದನ್ನು ಮಾತ್ರ ಕೊಡ್ತಾರಂತೆ ರಾಯರು. ನಮಗೆ ಅನ್ನಿಸ್ಬೋದು, ಕೆಲವೊಂದು ಕೆಲಸ ಕಾರ್ಯಗಳು ನಾವು ಅಂದ್ಕೊಂಡೇ ಇರೋದಿಲ್ಲ, ಅಯ್ಯೋ ಇದು ಆಗೋದಿಲ್ಲ ಅಂದ್ಕೊಂಡಿದ್ವಿ ಆಗಿಬಿಡ್ತು ಅಂತೀವಿ. ನಮಗೆ ಗೊತ್ತಿಲ್ಲದೇ ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಆ ಒಂದು ಕೆಲಸ ಕಾರ್ಯಗಳು ನೆರವೇರುತ್ತಂತೆ. ಒಂದು ಸೂಚನೆಯಾಗಿ ಶುಭ ಆಗಿರುತ್ತಂತೆ. ಇನ್ನು ಕೆಲವೊಂದು ಸಾರಿ ಕೆಲವೊಂದು ವಿಚಾರಗಳನ್ನು ನಾವು ಎಷ್ಟೇ ಕೇಳಿಕೊಂಡ್ರೂ ನೆರವೇರೋದಿಲ್ಲಂತೆ. ಕೇಳಿ ನಮಗೆ ಸಾಕಾದ್ರೂ ಸಹ ಅದೊಂದು ನೆರವೇರೋದಿಲ್ಲ. ಆ ಒಂದು ಇಷ್ಟಾರ್ಥಗಳಾಗಿರ್ಬೋದು, ಏನೇ ಒಂದು ಕೋರಿಕೆ ಆಗಿದ್ದರೂ ಇಂಥದ್ದು ನೆರವೇರಲಿ, ಈ ರೀತಿ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ ನೋಡಿ, ಅದು ನೆರವೇರೋದೇ ಇಲ್ಲಂತೆ. ಎಷ್ಟು ಪದೇ ಪದೇ ಕೇಳ್ತಾ ಇದ್ರೂ ಸಹ ನೆರವೇರೋದಿಲ್ಲಂತೆ. ಅದಕ್ಕೂ ಸಹ ಒಂದು ಕಾರಣ ಇರುತ್ತೆ. ಏನು ಅಂದರೆ, ರಾಯರಿಗೆ ಗೊತ್ತಿರುತ್ತಂತೆ ನಮಗೆ ಯಾವಾಗ ಏನನ್ನು ಯಾವ ಸಮಯದಲ್ಲಿ ಕೊಡಬೇಕು, ಆ ಒಂದು ಸಮಯದಲ್ಲಿನೇ ಕೊಡ್ತಾರಂತೆ ರಾಯರು. ಅದಕ್ಕೆ ನಾವು ಒಂದು ಸ್ವಲ್ಪ ಸಮಾಧಾನವಾಗಿ ರಾಯರಿದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಲೇ ನಾವು ನಂಬಿಬಿಟ್ಟು ರಾಯರನ್ನು ನಾವು ಒಂದು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕಂತೆ. ನೋಡಿ, ನಾನು ಈ ಒಂದು 3 ಬೆರಳಲ್ಲಿ ಒಂದು ಮಂತ್ರಾಕ್ಷತೆಯನ್ನು ತಗೊಂಡೆ. ನಾನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ರಾಯರ ಮಂತ್ರಾಕ್ಷತೆಯನ್ನು ಇಟ್ಟಿದ್ದೆ ನೋಡಿ. ಅಲ್ಲಿ ಇಟ್ಟಿರುವಂಥ ಮಂತ್ರಾಕ್ಷತೆಯನ್ನು 3 ಬೆರಳಲ್ಲಿ ತಗೊಂಡು, ಅದನ್ನು ನಾವು ನಮ್ಮ ಏನು ಕೆಲಸ ಕಾರ್ಯ ನೆರವೇರುತ್ತೋ ಇಲ್ವೋ ಅಂತ ಅನ್ನೋದನ್ನು ಕೇಳಬೇಕಂತೆ. ಕೇಳಿಕೊಂಡು ಈ ಒಂದು ಮಂತ್ರಾಕ್ಷತೆಯನ್ನು ಎಣಿಸ್ಬೇಕು, ಎಷ್ಟೆಷ್ಟು ಇದ್ದಾವೆ ಅಂತಂದು ಹೇಳ್ಬಿಟ್ಟು ಎಣಿಸ್ಬೇಕಾಗುತ್ತದೆ. ನೋಡಿ, ನಾನು ಬಂದುಬಿಟ್ಟು ಎರಡೆರಡನ್ನು ಎಲ್ಲನೂ ಸಹ ಎರಡೆರಡು ಸಮವಾಗಿ ನಾನು ಜೋಡಿಸ್ತಾ ಇದ್ದೀನಿ ನೋಡಿ. ಇವು ಏನಪ್ಪ ಅಂದರೆ, ಈ ಒಂದು ಮಂತ್ರಾಕ್ಷತೆಗಳು ಎರಡೆರಡೆಲ್ಲ ಸಹ ನಾವು ಜೋಡಿಸಿದಾಗ ನಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೆ ಅನ್ನೋದಾದರೆ ಸಮ ಬರುತ್ತಂತೆ. ಇಲ್ಲ ಅದು ನೆರವೇರೋದಿಲ್ಲ, ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಂದರೆ ಬೆಸ ಸಂಖ್ಯೆಯಲ್ಲಿ ಬರುತ್ತೆ. ಈಗ ನೋಡಿ, ಎಲ್ಲವೂ ಸಹ ಎರಡೆರಡು ಇದ್ದಾವೆ, ಬೆಸ ಬಂದಿಲ್ಲ, ಸಮ ಬಂದಿದೆ. ಈ ರೀತಿಯಲ್ಲಿ ಸಮ ಬಂದಾಗ ಒಂದು ಅಕ್ಷತೆ ಕಾಳಿನ ಮಂತ್ರಾಕ್ಷತೆಯ ಮೂಲಕನೇ ನಾವು ತಿಳಿಬೋದಂತೆ ನಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೋ ಇಲ್ವೋ ಅನ್ನೋದು. ನೋಡಿ, ಎಲ್ಲನೂ ಸಮ ಬಂದಿದೆ, ಎರಡೆರಡು ಇದ್ದಾವೆ. ಈ ರೀತಿಯಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳು ನೆರವೇರುತ್ತೋ ಇಲ್ವೋ ಅನ್ನೋದನ್ನು ನಾವು ತಿಳಿಬಹುದು ರಾಯರಲ್ಲಿ. ಅವರು ಸೂಚನೆಯ ಮೂಲಕವಾಗಿ ನಮಗೆ ಒಂದು ಮಂತ್ರಾಕ್ಷತೆಯ ಮೂಲಕ ತಿಳಿಸ್ತಾರೆ. ಈ ರೀತಿಯಲ್ಲಿ ಎಲ್ಲರ ಮನೆಯಲ್ಲೂ ಸಹ ಮಂತ್ರಾಕ್ಷತೆ ಇದ್ದೇ ಇರುತ್ತೆ ಅಲ್ವಾ. ಈ ಒಂದು ಮಂತ್ರಾಕ್ಷತೆಯ ಮೂಲಕ ನಿಮ್ಮ ಕೋರಿಕೆಯನ್ನು, ನಿಮ್ಮ ಬೇಡಿಕೆಯನ್ನು, ನಿಮ್ಮ ಇಷ್ಟಾರ್ಥವನ್ನು ಕೇಳಿಕೊಂಡು ರಾಯರಲ್ಲಿ ಮಂತ್ರಾಕ್ಷತೆಯನ್ನು ಈ ರೀತಿ ತಗೊಂಡು 3 ಬೆರಳಲ್ಲಿ ನೋಡಿ, ಸರಿ ಬರುತ್ತೋ ಬೆಸ ಬರುತ್ತೋ ಅನ್ನೋದನ್ನು ನೋಡಿ
ರಾಯರು ಅಲ್ಲೇ ಸೂಚನೆಯನ್ನು ನೀಡಿಬಿಡ್ತಾರೆ. ನಿಮ್ಮ ಕೆಲಸ ಕಾರ್ಯ ನೆರವೇರುತ್ತೆ ಇಲ್ಲ ಅನ್ನೋದು. ಸೊ ನಾವು ರಾಯರನ್ನು ಪರೀಕ್ಷೆ ಮಾಡೋದಲ್ಲ, ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕಂತೆ. ನಾವು ಎಷ್ಟರ ಮಟ್ಟಿಗೆ ರಾಯರನ್ನು ನಂಬಿದ್ದೀವಿ, ರಾಯರಲ್ಲಿ ಲೀನವಾಗಿದ್ದೀವಿ, ರಾಯರನ್ನು ಪೂಜಿಸ್ತಿದ್ದೀವಿ ಅನ್ನೋದು ನಮ್ಮ ಭಕ್ತಿಗೆ ಸಂಬಂಧಪಟ್ಟಿದ್ದು. ನಾವು ನಮ್ಮನ್ನೇ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ನಾನು ಹೇಳೋದಿಷ್ಟೇ, ನೀವೇನಿಲ್ಲ ಸ್ನೇಹಿತರೆ, ನೀವು ರಾಯರನ್ನು ನಂಬಿ ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇರಲಿ. ಯಾವುದೇ ಕಾರಣಕ್ಕೂ ಸಹ ರಾಯರು ಕೈ ಬಿಡುವುದಿಲ್ಲ. ಎಂದಿಗೂ ಸಹ ರಾಯರನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ರಾಯರು. ನಂಬಿ ಕೆಟ್ಟವರಿಲ್ಲವೋ ಗುರು ರಾಯರನ್ನು ಅಂತ ಹೇಳಿದ್ದಾರೆ ನೋಡಿ. ಆ ರೀತಿಯಾಗಿ ಖಂಡಿತ ನಮ್ಮ ಕೈ ಹಿಡಿತಾರೆ. ರಾಯರಿಗೆ ಗೊತ್ತಿರುತ್ತೆ ಯಾವ ಸಮಯದಲ್ಲಿ ನಮಗೆ ಏನು ಕೊಡಬೇಕೋ ಅದನ್ನು ಕೊಟ್ಟುಬಿಟ್ಟು ನಮ್ಮನ್ನು ಮುನ್ನಡೆಸ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ನಮಗೆ ರಾಯರು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂತ ಅಂದಮೇಲೆ ಪ್ರತಿನಿತ್ಯನೂ ಸೂಚನೆಗಳನ್ನ ನೀಡ್ತಾ ಇರ್ತಾರಂತೆ. ಯಾವುದಾದ್ರೂ ರೂಪದಲ್ಲಿ ಆಗ್ಬೋದು. ಅಂದರೆ ನಮ್ಮ ಮನೆಯ ಬಾಗಿಲಿಗೆ ಗೋಮಾತೆ, ಹಸು ಬರೋದಾಗಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳು ಬರೋದಾಗಿರ್ಬೋದು, ಅಥವಾ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಭಿಕ್ಷುಕರು ಅಥವಾ ಸಾಧು ಸಂತರು ನಮ್ಮ ಮನೆ ಬಾಗಿಲಿಗೆ ಬಂದರೆ ಸ್ವತಃ ರಾಯರೇ ಅವರ ರೂಪದಲ್ಲಿ ಬಂದಿದ್ದಾರೆ ಅಂತ ನಾವು ಭಾವಿಸಬೇಕಾಗುತ್ತದೆ. ಇನ್ನು ರಾಯರು ನಮ್ಮ ಒಂದು ಕಷ್ಟವನ್ನು ಕಳೆಯುವಾಗ ಒಂದು ಶಕುನಗಳ ರೂಪದಲ್ಲಿ ತೋರಿಸ್ತಾರಂತೆ. ಕನಸಿನಲ್ಲಿನೂ ಸಹ ಅವರು ಬರ್ತಾರಂತೆ. ಕನಸಿನಲ್ಲಿ ಒಂದು ಮಂತ್ರಾಲಯ ದರ್ಶನ ಆಗ್ಬೋದು, ಅಥವಾ ಒಂದು ಸನ್ಯಾಸಿಯ ರೂಪ ಆಗಿರ್ಬೋದು, ಅಥವಾ ರಾಯರೇ ಸ್ವತಃ ಅವರ ರೂಪದಲ್ಲಾಗಿರ್ಬೋದು, ಗೋಮಾತೆಯ ರೂಪದಲ್ಲಾಗಿರ್ಬೋದು, ಅಥವಾ ಕಾಮಧೇನು, ಕಲ್ಪವೃಕ್ಷ, ತೆಂಗಿನ ಮರ ಬರುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಕೆಲವೊಂದು ಶುಭ ಶಕುನಗಳನ್ನು ನಮ್ಮ ಕನಸಿನ ಮೂಲಕ ತೋರಿಸ್ತಾರಂತೆ. ಇನ್ನು ನಮ್ಮ ಮನೆಯಲ್ಲಿ ಇದ್ದಾರೆ ಅಂತಂದು ನಾವು ತಿಳ್ಕೋಬೇಕು ಅಂದರೆ ಒಂದು ಅನಿರೀಕ್ಷಿತವಾಗಿ ನಮ್ಮ ಕಷ್ಟಗಳು ಕಡಿಮೆ ಆಗ್ತವೆ. ನಾವು ಅಂದ್ಕೊಂಡೇ ಇರೋದಿಲ್ಲಂತೆ. ಈ ಕೆಲಸ ಕಾರ್ಯ ಇಷ್ಟು ಬೇಗ ನೆರವೇರಿಬಿಡ್ತು, ನಾವು ಅಂದ್ಕೊಂಡೇ ಇರಲಿಲ್ಲ, ಆಗೋಯ್ತು, ಕಣ್ಣು ತೆಗೆಯೋದ್ರೊಳಗೆ ಆಗೋಯ್ತು ಅಂತ ತಿಳ್ಕೊಂಬಿಡ್ತೀವಿ. ಅಂತ ಆಗೋಗುತ್ತಂತೆ. ಅಂದರೆ ಹೂವು ಎತ್ತಿದಷ್ಟು ಸಲೀಸಾಗಿ ನಮ್ಮ ಒಂದು ಇಷ್ಟಾರ್ಥಗಳು, ಕಷ್ಟಗಳು ಕಡಿಮೆ ಆಗ್ತವೆ, ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸಮಯ ಬೇಕಾಗುತ್ತೆ. ಆಮೇಲೆ ನಮಗೆ ಆ ಒಂದು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಅಂದಾಗ ಒಂದು ಕೆಲಸ ಕಾರ್ಯಗಳು, ನಮಗಿನ್ನೂ ಆ ಸಾಮರ್ಥ್ಯ ಇಲ್ಲ. ಆ ಒಂದು ಕೆಲಸ ಕಾರ್ಯವನ್ನು ನೆರವೇರಿಸುವಂಥ ಸಾಮರ್ಥ್ಯ ನಮಗಿನ್ನೂ ಬಂದಿಲ್ಲ ಅಂತ ನಾವು ಭಾವಿಸ್ಬೇಕೇ ವಿನಃ ರಾಯರು ನಮ್ಮ ಕೈ ಹಿಡ್ದಿಲ್ಲ, ರಾಯರು ನಮ್ಮ ಕೈ ಬಿಟ್ಟರು. ಎಷ್ಟು ಪೂಜೆ ಮಾಡ್ತೀವಿ, ಎಷ್ಟು ವ್ರತಗಳನ್ನು ಮಾಡ್ತೀವಿ, ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ, ಮಠಕ್ಕೆ ಹೋಗ್ಬರ್ತೀವಿ, ಆದರೂ ಸಹ ನಮ್ಮನ್ನು ಕೈ ಹಿಡಿತಾ ಇಲ್ಲ ರಾಯರು ಅಂತ ನಾವು ಭಾವಿಸ್ಬಾರ್ದಂತೆ. ನಮಗಿನ್ನೂ ಆ ಸಾಮರ್ಥ್ಯ ಬಂದಿಲ್ಲ ರಾಯರು, ಹಾಗಾಗಿ ನಿಧಾನ ಮಾಡ್ತಾ ಇದ್ದಾರೆ. ನಿಧಾನವಾಗಿ ನಮಗೆ ಆ ಒಂದು ನಿಭಾಯಿಸುವಂಥ ಶಕ್ತಿ ಬಂದಾಗ ರಾಯರು ಖಂಡಿತವಾಗಿಯೂ ಸಹ ನೆರವೇರಿಸ್ತಾರೆ ಎನ್ನುವಂತಹ ಒಂದು ನಂಬಿಕೆಯಿಂದ ನಾವು ರಾಯರಲ್ಲಿ ಶ್ರದ್ಧೆ ಭಕ್ತಿಯಿಂದ ರಾಯರನ್ನು ನೆನೆದಾಗ, ಬೇಡಿಕೊಂಡಾಗ, ರಾಯರನ್ನು ನಮ್ಮ ತಂದೆಯ ಸ್ಥಾನದಲ್ಲಿ ನಾವು ನಮ್ಮ ಜೊತೆಯಾಗಿರಿ ರಾಯರೇ ಅಂತ ನಾವು ಪ್ರತಿನಿತ್ಯನೂ ಸಹ ಕೇಳ್ಕೋಬೇಕಂತೆ. ಆಗ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ, ನಮ್ಮ ಜೊತೆಯಾಗಿದ್ದು ನಮ್ಮ ಕಷ್ಟಗಳನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋವನ್ನು, ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ತಪ್ಪಾಗಿದ್ದರೆ ದಯಮಾಡಿ ಕ್ಷಮೆ ಮಾಡಿಬಿಟ್ಟು ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಹೊಸ ವರ್ಷದ ಈ ಒಂದು ವಿಡಿಯೋವನ್ನು ರಾಯರ ಬಗ್ಗೆನೇ ಶೇರ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಮಾಡಿದ್ದೀನಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ.